ಹಾಯ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯ ರೀತಿಯ ಒಂದು ಟ್ರೇಡ್ಗಳು ಹಾಗೂ ಪ್ರಾಫಿಟ್ಗಳು ಸಿಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ಳುತ್ತಾ, ಒಂದು ಏನು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಇವತ್ತಿನ ದಿನ ಯಾವ ರೀತಿ ಮಾರ್ಕೆಟೆಲ್ಲ ಮೂವ್ ಆಗ್ಬೋದು ಅನ್ನೋದು ಕೂಡ ನೋಡೋಣ. ತುಂಬ ಶಾರ್ಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ಕೆಟು ನಮಗೆ ಎಲ್ಲಿ ಕ್ಲೋಸ್ ಆಯಿತು, ತುಂಬ ಡ್ರಾಸ್ಟಿಕ್ ಫಾಲಾಗಿ 24,670 ಹತ್ರ ಇದಾಯಿತು. ಇವತ್ತು ಏನಾದ್ರು ಆ್ಯಕ್ಚುಲಿ ನಮಗೆ ಒಂದು ಗ್ಯಾಪ್ ಅಪ್ ಆಗೋ ಒಂದು ಸೂಚನೆ ಇರೋದ್ರಿಂದ ನಮಗೆ ಇಮಿಡಿಯೇಟ್ಲಿ ನಮಗೆ 24,600 ನಿಯರ್ ಬೈ ಒಂದು ಸಪೋರ್ಟ್ ಆಗಿ ಸಿಗ್ತಾ ಇದೆ. ಸೊ ಅದು ಬಿಟ್ಟು ನಮಗೆ ಮೇಜರ್ ಸಪೋರ್ಟ್ ಇಸ್ 24,500 ಝೋನ್, ಇದು 550 to 500 ಝೋನ್ ಇದು. ಹಾಗೆ ನಮಗೆ ಏನಾದ್ರು ಗ್ಯಾಪ್ ಡೌನ್ ಆಯಿತು ಅಂತಂದರೆ ಮಾರ್ಕೆಟು ನಮಗೆ ಇಮಿಡಿಯೇಟು ಈ ಒಂದು ಇದನ್ನು ಬ್ರೇಕ್ ಆಯಿತು, 600 ಇದನ್ನು ಡೌನ್ ಸೈಡ್ಗೆ ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ 24,550 ಒಂದು ಇದಾಗುತ್ತೆ. ಅಲ್ಲಿ ಪ್ರೈಸ್ ಆ್ಯಕ್ಷನ್ಸ್ ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕಾಗತ್ತೆ. ಒಳ್ಳೆಯ ಒಂದು ಬುಲ್ಲಿಶ್ ಕ್ಯಾಂಡಲ್ಲು ಈ ಥರ ಬಂತು ಅಂತಂದರೆ ಒಂದು ಬುಲ್ಲಿಶ್ ಒಂದು ಟರ್ನ್ ಮಾಡ್ಕೊಳ್ತಾ ಇದೆ ಅಂತ ಒಂದು ನಮಗೆ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಳ್ತಿದೆ ಅಂದರೆ ಒಂದು ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಒಂದು ಎಕ್ಸಿಕ್ಯೂಷನ್ ಝೋನು 24,550 ಆ ಲೆವೆಲ್ 600ನ ಅಬ್ಸರ್ವ್ ಮಾಡಬೇಕು. ಅದನ್ನು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ 550ನ ಒಂದು ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಇಸ್ ನಮಗೆ ಒಂದು ಫರ್ದರ್ ಅಪ್ಪರ್ ಸೈಡ್ಗೆ ಒಂದು ಮೂಮೆಂಟ್ ಕೊಡೋ ಒಂದು ಸೂಚನೆ ಸಿಗ್ಬೋದು ಅಲ್ಲಿಂದ. ಸೊ ಅದನ್ನು ನೋಡಿಕೊಂಡು ನಮಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟು 24,800 ವಿಲ್ ಬಿ ಅವರ್ ರೆಸಿಸ್ಟೆನ್ಸು. ಇದೇ ನಮಗೆ ರೆಸಿಸ್ಟೆನ್ಸ್ ಏನಿದೆ 680, 730 ಇವೆಲ್ಲ ರೆಸಿಸ್ಟೆನ್ಸ್ಗಳು. ನಮಗೆ ಸಪೋರ್ಟ್ ಯಾವುದಾಗುತ್ತೆ, ಇದು ಒಂದು S1 ಆಯಿತಾ. ನೆಕ್ಸ್ಟು ಇದಾಗೋದು 550 ಬಂದುಬಿಟ್ಟು S2, ಈ ಲೈನ್ ಇದು S2 ಝೋನ್ಗೆ ಬಂದುಬಿಡುತ್ತೆ. S2 ಝೋನಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ಸ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಅಲ್ಲಿಂದ ಒಂದು ಟ್ರೇಡ್ ತೊಗೊಳ್ಳೋದು, ಒಂದು ಬಾಟಮ್ ಮಾಡಿಕೊಂಡು ಅದು ಮೇಲ್ಗಡೆಗೆ ಹೋಗೋಕ್ಕೆ ಚಾನ್ಸಸ್ಸು ತುಂಬ ಕಾಣಿಸ್ತಾ ಇದೆ. ಈ ಏರಿಯಾದಿಂದನೇ ಮೇಲಕ್ಕೆ ಹೋಗುವಂಥ ಒಂದು ಸ್ವಲ್ಪ ಇಷ್ಟು ಒಂದು ಬಿದ್ದಿರೋ ಒಂದು ಇದಕ್ಕೆ ನಮ್ಗೆ ಹೈಯರ್ ಸೈಡ್ದಲ್ಲೇ ಒಂದು ರೆಸಿಸ್ಟೆನ್ಸ್ ಅಂತ ಒಂದು ಕನ್ಸಿಡರೇಷನ್ ಮಾಡಿಕೊಂಡು ವಿ ಕ್ಯಾನ್ ಟ್ರೇಡ್ ಫಾರ್ 50-60 ಪಾಯಿಂಟ್ ನಾವು ಟ್ರೇಡನ್ನು ತೊಗೊಳ್ಬೋದು. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಗಿದೆ. ಓಕೆ, ಲೆಟ್ಸ್ ಮೂವ್ ಟು ದ ಇದು ನಿಫ್ಟಿ, ಇದು ಸರಿ ಬ್ಯಾಂಕ್ ನಿಫ್ಟಿದು ಇದು ನೋಡೋಣ. ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಬಾಟಮ್ ಔಟ್ ಆಯಿತು. ನಮ್ಮದು ಹೇಗೆ ಏರಿಯಾ ವೈಸ್ ನಾವು ಇದೆಲ್ಲ ಆಲ್ರೆಡಿ ಮೊದಲೇ ಹಾಕ್ಕೊಂಡಿರೋ ಲೈನ್ಸ್ಗಳೆಲ್ಲ ನೋಡಿ, ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಅದೇ ಏರಿಯಾಗೆ ರೆಸಿಸ್ಟೆನ್ಸು ವಾಪಸ್ ಅಲ್ಲಿಂದನೇ ರಿವರ್ಸ್ ಆಗಿ ಒಂದೊಂದು ಪಾಯಿಂಟ್ಸ್ ಕೂಡ ನಮಗೆ ಒಂದೊಂದು ಲೈನ್ಸ್ ಕೂಡ ರೆಸ್ಪೆಕ್ಟ್ ಮಾಡ್ಕೊಂಡು ಬಂದಿದೆ. ಸೊ ಇದರ ನೆಕ್ಸ್ಟ್ ಒಂದು ಸಪೋರ್ಟ್ ಬಂದುಬಿಟ್ಟು ನಮಗೆ 55,758 ಅಂತ ಸಿಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ 300 ಪಾಯಿಂಟ್ ಇದು ಹೇಳ್ತಾ ಇದ್ದೀವಿ ನಾವು. ಅದರ ಒಂದು ಇದು ತೊಗೊಳ್ತೀವಿ ಅಂತಂದ್ರೆ ಒಂದು ರಿಟ್ರೇಸ್ ಆಗಿ ಮೇಲಕ್ಕೆ ಹೋಗುತ್ತೆ ಅಂತ ಕೂಡ ಜಸ್ಟ್ ಇಲ್ಲಿ ಒಂದು ಬೌನ್ಸಿಂಗ್ ಯಾವುದು ದಿಸ್ ಈಸ್ S1 ಯಾವುದು 55,850 ಈಸ್ ಒನ್ ಮೋರ್ ಇದು ಒಂದು ಸಪೋರ್ಟ್ ಇದೆ. ದಿಸ್ ಈಸ್ S1. ಅದನ್ನು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಝೋನ್ ನಮಗಿರೋದು 55,758. ದಿಸ್ ಈಸ್ S2. ಈ 2 ಲೆವೆಲ್ ರೆಸ್ಪೆಕ್ಟ್ ಇದು ಮಾಡುತ್ತೆ. ಸೊ ಏನಾದ್ರು ಇಮಿಡಿಯೇಟ್ ಇಲ್ಲೇ ಒಂದು ಬೌನ್ಸ್ ಆಗಿ ಇದು ಮೇಲ್ಗಡೆ ತೊಗೊಳ್ತು ಅಂತಂದರೆ S1 ಬೌನ್ಸ್ ಆಗಿ ತೊಗೊಳ್ತು ಅಂತಂದರೆ ಸ್ವಲ್ಪ ನಮಗೆ ಅಗೇನ್ ಈ ಏರಿಯಾ ಯಾವುದದು 56,000 ಏರಿಯಾ ಒಂದು ಸೆಕೆಂಡ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ನಮ್ಮ ಇವತ್ತಿನ ಇದು ರೇಂಜ್ ಯಾವುದು 56,000 ಹೈಯರ್ ಸೈಡ್ಗೆ, ಅದು ಬಿಟ್ಟರೆ ಡೌನ್ ಸೈಡ್ಗೆ ಹೈಯರ್ ಸೈಡ್ ಝೋನ್ ಇದು ಬಂದುಬಿಡ್ತೀನಿ. ರೆಸಿಸ್ಟೆನ್ಸ್ ಬಂದುಬಿಟ್ಟು 56. ಇದು ಸಪೋರ್ಟ್ ಬಂದುಬಿಟ್ಟು ನಮಗೆ
55 800 ಅರೌಂಡು ನಮಗೆ ಒಂದು ಸಪೋರ್ಟನ್ನು ತೊಗೊಳಕ್ಕೆ ಇದಿದೆ. ಅದು ಒಂದು ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಅನದರ್ 100 ಪಾಯಿಂಟು 750 ಕೂಡ ಒನ್ ಆಫ್ ದ ಸಪೋರ್ಟ್ ಆಗುತ್ತೆ. ಇದು ಲೋವರ್ ಸೈಡು. ಇಲ್ಲಿಂದನೇ ಮಾರ್ಕೆಟ್ ಒಂದು ಯೂ ಟರ್ನ್ ಆಗುವಂಥ ಸಾಧ್ಯತೆಗಳನ್ನ ನಾವು ನೋಡಬಹುದು. ದೋಸ್ ನೋ ವೆರಿ ವೆಲ್ ವಿತ್ ಪ್ರೈಸ್ ಆ್ಯಕ್ಷನ್ಸ್, ಈ ಒಂದು ಇದನ್ನು ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ದೇ ಕ್ಯಾನ್ ಸಿ ದ ಹೈಯರ್ ಸೈಡ್ ಟ್ರೇಡನ್ನು ನೋಡ್ಬೋದು ಇವತ್ತಿನ ದಿನಕ್ಕೆ. ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಸಿಕ್ತು ಅನಿಸುತ್ತೆ. ಇವತ್ತಿನ ಟ್ರೇಡ್ ಹೇಗೆಲ್ಲ ತೊಗೊಳ್ಬೋದು ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.